ಓಂ ಶ್ರೀ ಗಂ ಗಣಪತೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಶ್ರೀ ಮಹಾಗಣಾಧೀಶಾಯ ನಮಃ. ಎಲ್ಲರಿಗೂ ಸ್ಪಿರಿಚುಯಲ್ ಜರ್ನಿ ವಿತ್ ನೇತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯ ಮಹತ್ವ ಹಾಗೂ ಅತ್ಯಂತ ಸರಳವಾಗಿ ಆಚರಣೆ ಮಾಡುವ ವಿಧಾನ ಹಾಗೂ ಅತ್ಯಂತ ಮಂಗಳಕರವಾದ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆಯನ್ನು ನಮ್ಮೆಲ್ಲ ಸಕಲ ವಿಘ್ನಗಳನ್ನು ದೂರ ಮಾಡುವ ವಿಘ್ನ ವಿನಾಶಕ ಗಣಪತಿಯನ್ನು ಪ್ರಾರ್ಥಿಸುತ್ತಾ ನಿಮ್ಮೊಂದಿಗೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಸ್ನೇಹಿತರೆ, ಯಾವುದೇ ಪೂಜೆ, ಜಪ, ತಪ, ಯಜ್ಞಯಾಗಾದಿಗಳನ್ನು ಮಾಡುವ ಮೊದಲು ಹಾಗೂ ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಅಗ್ರ ಪೂಜೆ ಸಲ್ಲುವುದು ವಿಘ್ನ ವಿನಾಶಕರಾದ ಶ್ರೀ ವಿನಾಯಕ ದೇವರಿಗೆ. ಇಂತಹ ವಿಘ್ನ ವಿನಾಶಕ ದೇವರನ್ನು ಆರಾಧಿಸುವುದರಿಂದ ನಾವೆಲ್ಲ ಒಳಿತನ್ನು ಕಾಣಬಹುದು. ಪ್ರತಿ ತಿಂಗಳು 2 ಚತುರ್ಥಿಗಳು ಬರುತ್ತದೆ. ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು, ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಆಚರಿಸುತ್ತಾರೆ. ಸಂಕಷ್ಟಹರ ಎಂದರೆ ಸಂಸ್ಕೃತದಲ್ಲಿ ಕಷ್ಟದ ಸಮಯದಿಂದ ಮುಕ್ತಿ ನೀಡುವವ ಅಥವಾ ಬಿಕ್ಕಟ್ಟನ್ನು ಸೋಲಿಸುವವ ಎಂದರ್ಥ. ಸಂಕಷ್ಟಹರ ಚತುರ್ಥಿ ವ್ರತವು ವಿಘ್ನ ವಿನಾಶಕ ಗಣಪತಿ ಆರಾಧನೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಮಂಗಳವಾರದ ದಿನ ಈ ಚತುರ್ಥಿಯ ತಿಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು. ಈ ದಿನ ಮೊದಲ ಬಾರಿಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಪ್ರಾರಂಭಿಸುವವರು ಪ್ರಾರಂಭಿಸಲು ಉತ್ತಮವಾದ ದಿನವೆಂದು ಹೇಳಬಹುದು. ಸನಾತನ ಹಿಂದೂ ಧರ್ಮದಲ್ಲಿ ಸಂಕಷ್ಟಹರ ಚತುರ್ಥಿಯ ಕುರಿತು 2 ಪ್ರಮುಖವಾದ ಹಿನ್ನೆಲೆಗಳಿವೆ. ಮೊದಲನೆಯದಾಗಿ, ಸಾಕ್ಷಾತ್ ಶಿವ ಪರಮಾತ್ಮರು ಹೇಳಿರುವಂತೆ ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯ ದಿನ ಯಾರು ಸಂಕಷ್ಟಹರ ಚತುರ್ಥಿ ವ್ರತದ ಮುಖಾಂತರ ತಮ್ಮ ಪುತ್ರರಾದ ಶ್ರೀ ಗಣೇಶ್ವರರನ್ನು ಆರಾಧಿಸುತ್ತಾರೆಯೋ ಅಂಥವರಿಗೆ ಅತ್ಯಂತ ಫಲಪ್ರದವಾದ ಆಶೀರ್ವಾದವು ಲಭಿಸಲಿದೆ ಎಂದು ಹೇಳಿದ್ದಾರೆ. ಹಾಗೂ ಎರಡನೆಯದಾಗಿ, ವಿಘ್ನ ವಿನಾಶಕನ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸುವುದರಿಂದ ಸ್ವತಃ ಗಣೇಶ ದೇವರೇ ಧರೆಗಿಳಿದು ಭಕ್ತರ ಪ್ರಾರ್ಥನೆಯನ್ನು ಆಲಿಸಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾರೆ. ಹಾಗಾಗಿ ಈ ಶುಭ ದಿನ ಗಣೇಶ ದೇವರನ್ನು ಪ್ರಾರ್ಥಿಸುವುದರಿಂದ ನಮ್ಮ ಜೀವನದಲ್ಲಿ ಬಂದೊದಗುವ ಎಲ್ಲ ಅಡೆತಡೆಗಳನ್ನು ಮತ್ತು ಸಕಲ ವಿಘ್ನಗಳನ್ನು ದೂರ ಮಾಡಿಕೊಳ್ಳಬಹುದು. ಸಂಕಷ್ಟಹರ ಚತುರ್ಥಿಯನ್ನು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಈ ವ್ರತ ಯಾವುದೇ ಧರ್ಮದ ಭೇದವಿಲ್ಲದೆ ಎಲ್ಲರೂ ಸಹ ಆಚರಣೆ ಮಾಡಬಹುದು. ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಯ ಆರಾಧನೆಯನ್ನು ಮಾಡಿ ಒಳಿತನ್ನು ಕಂಡವರ ಕಥೆಗಳು ಪುರಾಣಗಳಲ್ಲಿ ಉಲ್ಲೇಖಗೊಂಡಿವೆ. ಮಹಾಭಾರತದ ಕಾಲಾವಧಿಯಲ್ಲಿ ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯ ಮತ್ತು ಎಲ್ಲವನ್ನೂ ಕಳೆದುಕೊಂಡು ತನ್ನ ತಮ್ಮಂದಿರೊಡನೆ ಕಾಡುಪಾಲಾಗಿದ್ದಂತಹ ಪಾಂಡವರ ಅಗ್ರಜ ಧರ್ಮರಾಯನಿಗೆ ಸೂತ ಮಹರ್ಷಿಗಳು ಸಮಾಧಾನಪಡಿಸಿ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆ ಮಾಡಲು ಸಲಹೆಯನ್ನು ನೀಡಿದ್ದರು. ಧರ್ಮರಾಯನು ಋಷಿಗಳ ಸಲಹೆಯ ಮೇರೆಗೆ ಸಂಕಷ್ಟಹರ ವ್ರತಾಚರಣೆ ಕೈಗೊಂಡಿದ್ದರಿಂದ ಪಾಂಡವರ ಕಷ್ಟಗಳು ಒಂದೊಂದಾಗಿ ಪರಿಹಾರವಾಗಿ ಮರಳಿ ಅವರಿಗೆ ರಾಜ್ಯವು ಮರಳುತ್ತದೆ. ನಳ ಮಹಾರಾಜರಿಗೆ ದಮಯಂತಿ ದೊರೆತದ್ದು ಹಾಗೂ ಶ್ರೀಕೃಷ್ಣ ಪರಮಾತ್ಮರಿಗೆ ಶಾಮಂತಕ ಮಣಿಯೊಡನೆ ಜಾಂಬವತಿಯು ಲಭಿಸಿದ್ದು ಇದೇ ವ್ರತಾಚರಣೆಯಿಂದಲೇ. ಈ ವ್ರತಾಚರಣೆ ಮಾಡುವ ವಿಧಿಯೆಂದರೆ ಸಂಕಷ್ಟಹರ ಚತುರ್ಥಿಯ ದಿನ ಪ್ರಾತಃ ಕಾಲದಲ್ಲಿ ಉಪವಾಸ ಮಾಡಿ ಶ್ರೀ ವಿಘ್ನೇಶ್ವರನಿಗೆ ಗರಿಕೆಯನ್ನು ಅರ್ಪಿಸಿ ವ್ರತ ಕೈಗೊಳ್ಳಬೇಕು. ಸಂಕಷ್ಟಹರ ವ್ರತ ಕಥೆ, ಸ್ತೋತ್ರ ಪಠಣೆ ಮಾಡಿ ರಾತ್ರಿ ಚಂದ್ರೋದಯದ ನಂತರ ಚಂದ್ರ ದರ್ಶನದಿಂದ ವ್ರತವನ್ನು ಪೂರ್ಣಗೊಳಿಸಬಹುದು.
ಈ ವ್ರತ ಆಚರಿಸುವುದರಿಂದ ಸಕಲ ಇಷ್ಟ ಪ್ರಾಪ್ತಿಯು ಲಭಿಸುವುದು ಎಂದು ಪುರಾಣಗಳಲ್ಲಿಯೇ ಉಲ್ಲೇಖವಿದೆ. ಹೀಗೆ ಭಕ್ತರ ನಾನಾ ವಿಧದ ಬೇಡಿಕೆಯನ್ನು ಈಡೇರಿಸುವ ಅತ್ಯಂತ ಫಲಪ್ರದವಾದ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಶ್ರೀ ವಿಘ್ನ ನಿವಾರಕ ಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಸಂಕಷ್ಟಹರ ಚತುರ್ಥಿಯ ವ್ರತಕಥೆ. ಶ್ರೀ ಗಣೇಶನನ್ನು ಕುರಿತು ಮಾಡುವ ಸಂಕಷ್ಟ ಚತುರ್ಥಿ ಕಥೆ ಸ್ಕಂದ ಪುರಾಣದಲ್ಲಿ ಬರೆದಿದೆ. ಒಂದಾನೊಂದು ಕಾಲದಲ್ಲಿ ಶೌನಕಾದಿ ಋಷಿಗಳು ನೈಮಿಷಾರಣ್ಯದ ಜ್ಞಾನಸೂತ್ರ ನಡೆಸುತ್ತಿದ್ದರು. ಆ ಸಮಯದಲ್ಲಿ ತೀರ್ಥಯಾತ್ರೆ ನಿಮಿತ್ತ ಸೂತ ಪುರಾಣಿಕನು ಅಲ್ಲಿಗೆ ಬಂದನು. ಕೂಡಲೇ ಅಲ್ಲಿ ನೆರೆದಿದ್ದ ಋಷಿಗಳೆಲ್ಲರೂ ಎದ್ದು ನಿಂತು ಅವನನ್ನು ಸ್ವಾಗತಿಸಿ ಆದರಿಸಿ ಸತ್ಕರಿಸಿದರು. ಎಲೈ ಸೂತ ಪುರಾಣಿಕರೇ, ನೀನು ವೇದವ್ಯಾಸ ಮಹರ್ಷಿಗಳಿಂದ ಸಕಲ ಪುರಾಣಗಳನ್ನು ಉಪದೇಶಿಸಲ್ಪಟ್ಟ ಮಹಾಜ್ಞಾನಿ ಆಗಿರುವಿ. ಮುಂಬರುವ ಕಲಿಯುಗ ಮಹಾಪಾಪಮಯವು ಪ್ರಜೆಗಳಿಗೆ ತಾಪವಾಗಿರುವುದರಿಂದ ಇದರ ನಿವಾರಣೆಗಾಗಿ ಏನು ಮಾಡಬೇಕೆಂಬುದನ್ನು ಪ್ರಜಾಹಿತಾರ್ಥವಾಗಿ ನಮಗೆ ಹೇಳು. ಕಲಿಯುಗದಲ್ಲಿ ದಾರಿದ್ರ್ಯ, ಶೋಕ, ಕಷ್ಟ, ಶತ್ರುಬಾಧೆ ಬಹಳವಾಗುವುದು. ಇವುಗಳಿಗೆ ಪರಿಹಾರವೇನು? ಸಿರಿ ಸಂಪತ್ತನ್ನು ಅಪೇಕ್ಷಿಸುವವರು ರಾಜ್ಯಭ್ರಷ್ಟರು, ಸಂತತಿಹೀನರು, ವಿದ್ಯೆಹೀನರು, ರೋಗಪೀಡಿತರು, ಒಬ್ಬರೇ ಸಹಸ್ರಾರು ತಾಪತ್ರಯದಿಂದ ಬಳಲುವವರು ಸುಲಭ ಉಪಾಯದಿಂದ ಹೇಗೆ ಪಾರಾಗಬೇಕೆಂಬುದನ್ನು ನಮಗೆ ಸೂಚಿಸುವುದು ಎಂದು ಬಿನ್ನವಿಸಿದರು. ಇದನ್ನು ಕೇಳಿ ಸೂತ ಪುರಾಣಿಕನು ಬಹಳ ಸಂತುಷ್ಟನಾದನು. ಶೌನಕಾದಿ ಋಷಿಗಳೇ, ನೀವೇ ಬಹಳ ಭಾಗ್ಯವಂತರು. ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕಲಿಯುಗದ ಜನಸಾಮಾನ್ಯರ ಉದ್ಧಾರಕ್ಕಾಗಿಯೇ ಇದೆಯೇ ವಿನಃ ನಿಮಗೆ ಸ್ವಪ್ರಯೋಜನಕ್ಕಾಗಿ ಸರ್ವಥಾ ಇಲ್ಲ. ಏಕೆಂದರೆ ನೀವು ಮಹಾ ವೈರಾಗ್ಯಶಾಲಿಗಳು. ನಿಮ್ಮ ಬಾಳುವೆಯು ಪ್ರಜೆಗಳ ಸಂಕಷ್ಟ ನಿವಾರಣೆಗಾಗಿಯೇ. ಆದುದರಿಂದಲೇ ನೀವು ಈಗ ನನಗೆ ಈ ಪ್ರಶ್ನೆ ಕೇಳಿದ್ದೀರ. ಇಂತಹದ್ದೇ ಒಂದು ಪ್ರಶ್ನೆ ಹಿಂದಕ್ಕೆ ಪಾರ್ವತೀ ದೇವಿ ತನ್ನ ಹಿಂದಿನ ಜನ್ಮದ ಪುತ್ರನಾದ ಗಣಪತಿಗೆ ಕೇಳಿ ತಿಳಿದಳು. ಮುಂದೆ ದ್ವಾಪರ ಯುಗದಲ್ಲಿ ಕೌರವರು ಪಾಂಡವರನ್ನು ಜೂಜಾಟದಲ್ಲಿ ಮೋಸದಿಂದ ಸೋಲಿಸಿ ರಾಜ್ಯಭ್ರಷ್ಟರನ್ನಾಗಿ ಮಾಡಿ ಅರಣ್ಯಕ್ಕೆ ಕಳಿಸಿದಾಗ ಅನೇಕ ಕಷ್ಟ, ಅಪಮಾನ, ಅವಹೇಳನಗಳನ್ನು ಸಹಿಸಿಕೊಳ್ಳುತ್ತಾ ಬಾಳಿದಾಗ ಧರ್ಮರಾಜನು ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಶ್ನೆ ಕೇಳಿ ಪರಿಹಾರ ದೊರಕಿಸಿಕೊಂಡನು. ಅವೆರಡೂ ಸನ್ನಿವೇಶಗಳನ್ನು ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳುವೆನು. ಕೇಳಿರೆಂದು ಕತೆ ಹೇಳಲು ಪ್ರಾರಂಭಿಸುವನು. ಶೌನಕಾದಿ ಋಷಿಗಳೇ, ಕೃತಯುಗ ಕಾಲದಲ್ಲಿ ವಿಷಯವಿದಳ ದಕ್ಷನ ಯಜ್ಞಕುಂಡದಲ್ಲಿ ದೇಹಾರ್ಪಣೆಯಾದ ಮಹಾದೇವನ ಪತ್ನಿ ಮೂಲತಃ ದಕ್ಷ ಪ್ರಜಾಪತಿಯ ಪುತ್ರಿಯಾದ ಸತೀದೇವಿ ದಗ್ಧ ಆದವಳಲ್ಲವೇ? ಮುಂದೆ ಈ ಸತೀದೇವಿಯೇ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸಿ ಪ್ರಬುದ್ಧಳಾದಳು. ತನ್ನ ಪತಿ ಮಹಾದೇವನೇ ಈ ಜನ್ಮದಲ್ಲಿ ತನ್ನ ಕರ ಹಿಡಿಯಬೇಕೆಂದು ಬಯಸಿದಳು. ಆದರೆ ಪರಶಿವನು ಘೋರ ತಪದಲ್ಲಿ ಪರಮ ವೈರಾಗ್ಯಶಾಲಿ ಆಗಿಬಿಟ್ಟಿದ್ದನು. ಪರಶಿವನನ್ನು ತನ್ನ ತಪ ಪ್ರಭಾವದಿಂದ ಒಲಿಸಿಕೊಳ್ಳಲು ನಿಶ್ಚಯಿಸಿ ಗಿರಿಜಾದೇವಿ ತಾನೂ ಸಹ ಘೋರ ತಪವನ್ನಾಚರಿಸತೊಡಗಿದಳು. ಈ ತಪಸ್ಸು ಅನೇಕ ವರ್ಷಗಳವರೆಗೆ ಸಾಗಿದರೂ ಪಾರ್ವತಿಗೆ ತಪಸಿದ್ಧಿ ಆಗಲಿಲ್ಲ. ಆಗ ನಾರದರು ಬಂದು, ಮಗಳೇ, ನಿನ್ನ ಮನೋಬಯಕೆ ಈಡೇರಬೇಕೆಂದಿದ್ದರೆ ಹಿಂದಿನ ಕಲ್ಪಿತ ನಿನ್ನ ಕುಮಾರನನ್ನು ನೆನೆಸು, ನಿನಗೆ ಅವನೇ ಉಪಾಯವನ್ನು ಸೂಚಿಸುವನು ಎಂದು ಹೇಳಿ ಹೊರಟು ಹೋದರು. ಕೂಡಲೇ ಪಾರ್ವತಿಯು ತನ್ನ ಹಿಂದಿನ ಕಲ್ಪಿತ ಪುತ್ರನನ್ನು ನೆನೆಸಿದಳು. ತಕ್ಷಣ ಗಣಪತಿಯು ಬಂದು ಕಾಣಿಸಿಕೊಂಡನು. ಪಾರ್ವತಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಿ ಕೈಜೋಡಿಸಿ ನಿಂತುಕೊಂಡನು. ತಾಯೇ, ನನ್ನನ್ನು ಕರೆದ ಕಾರಣವೇನು? ನಾನು ನಿನಗೆ ಯಾವ ರೀತಿಯಿಂದ ಸೇವೆ ಸಲ್ಲಿಸಲಿ ಎಂದು ಕೇಳಿದನು. ಮಗನೇ, ನಾನೀಗ ಘೋರ ತಪದಲ್ಲಿರುವೆನು, ನಿನಗೆ ಗೊತ್ತಿಲ್ಲವೇ? ಇಷ್ಟು ಕಠಿಣ ತಪಸ್ಸನ್ನಾಚರಿಸಿದರೂ ನನ್ನ ಮನೋಬಯಕೆ ಈಡೇರುವ ಚಿಹ್ನೆಗಳೇ ಗೋಚರಿಸುತ್ತಿಲ್ಲ.
ಬಹಳ ಚಿಂತಾಕ್ರಾಂತಳಾಗಿ ಕುಳಿತಿರುವಾಗ ನಾರದರು ಬಂದು ಕೊನೆಯದಾಗಿ ನಿನ್ನಿಂದ ಉಪಾಯ ದೊರಕುವುದೆಂದು ಹೇಳಿದರು. ಅದಕ್ಕಾಗಿ ನಿನ್ನನ್ನು ನೆನೆಸಿದೆ. ಆ ಜಗದೊಡೆಯನಾದ ಶಂಕರನೇ ನನಗೆ ಪತಿಯಾಗಬೇಕು, ಇದಕ್ಕೆ ಸುಲಭ ದಾರಿ ತೋರು ಎಂದಳು. ತಾಯೇ, ಇದಕ್ಕೆ ನನ್ನದೊಂದು ಅತ್ಯಂತ ಸುಲಭವಾದ ವ್ರತವನ್ನು ಹೇಳುವೆನು. ಈ ವ್ರತವು ನನ್ನ ಸಂಬಂಧವಾದುದೇ ಆಗಿದೆ. ಇದು ಸಂಕಷ್ಟ ಹಾರಕರವಾದದ್ದು. ಇದನ್ನು ಶ್ರಾವಣ ಮಾಸ ಕೃಷ್ಣಪಕ್ಷ ಚತುರ್ಥಿಯ ದಿನ ಆಚರಿಸಬೇಕು. ಆ ದಿವಸ ಉಪವಾಸವಿದ್ದು ಸಂಕಷ್ಟ ನಿವಾರಕ ಗಣಪತಿಯನ್ನು ಕೂಡಿಸಿ ಚಂದ್ರೋದಯವಾದ ಬಳಿಕ ಪಾರಣೆ ಮಾಡಬೇಕು. ತಾಯೇ, ಇದಕ್ಕೆ ಸಂಕಷ್ಟ ಚತುರ್ಥಿ ವ್ರತವೆಂದು ಹೆಸರು. ಇದನ್ನು ದ್ವಾಪರಾಂತ್ಯದಲ್ಲಿ ರಾಜ್ಯಭ್ರಷ್ಟರಾಗಿ ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ಉಪದೇಶಿಸಿ ಇದನ್ನು ಆಚರಿಸುವ ವಿಧಾನವನ್ನು ಸವಿಸ್ತಾರವಾಗಿ ವಿವರಿಸಿದನು. ಅವನು ಧರ್ಮರಾಜನಿಗೆ ಉಪದೇಶಿಸಿದ್ದನ್ನು ನಾನು ನಿನಗೆ ಹೇಳುವೆನು ಕೇಳು ಎಂದು ಗಣಪತಿ ಪಾರ್ವತಿ ದೇವಿಗೆ ಹೇಳತೊಡಗಿದನು. ತಾಯೇ, ಕೇಳು. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮರಾಜನೇ, ನೀನು ಸಂಕಷ್ಟ ಚತುರ್ಥಿ ವ್ರತವನ್ನಾಚರಿಸು. ಇದರ ಆಚರಣೆಯಿಂದ ನೀನು ಕಳೆದುಕೊಂಡ ನಿಮ್ಮ ರಾಜ್ಯವನ್ನು ಪುನಃ ದೊರಕಿಸಿಕೊಳ್ಳುವೆ. ನಿನ್ನ ಶತ್ರುಗಳು ಸರ್ವನಾಶ ಹೊಂದುವರು. ಗಣಪತಿಯೇ ಇದರ ಪ್ರತಿಪಾದಕ ಮೂರ್ತಿ. ಈ ಗಣಪತಿ ಪ್ರತಿಮೆಯನ್ನು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನಿರ್ವಂಚನೆಯಿಲ್ಲದೆ ತಯಾರಾಗಬೇಕು. ಬಂಗಾರ, ಬೆಳ್ಳಿ, ತಾಮ್ರಗಳಲ್ಲಿ ಮಾಡಿಸಬೇಕು. ತಾಮ್ರದಲ್ಲಿ ಮಾಡಿಸಲು ಕೂಡ ಆರ್ಥಿಕ ಸ್ಥಿತಿಯಿಲ್ಲದ ದಾರಿದ್ರ್ಯರು ಮಣ್ಣಿನಿಂದ ಗಣಪತಿ ಮೂರ್ತಿಯನ್ನು ಮಾಡಿಸಿಯಾದರೂ ಸಹ ಅಂಥವನಿಗೆ ಒಲಿದು ಬಿಡುವನು. ನೀನು ಸಾಮ್ರಾಜ್ಯಾಧಿಪತಿಯಾಗಿರುವಿ. ಆದ್ದರಿಂದ ನೀನು ಬಂಗಾರದಿಂದ ಗಣಪತಿ ಪ್ರತಿಮೆ ಸಿದ್ಧಗೊಳಿಸು. ಆ ವ್ರತವನ್ನು ನಿನ್ನ ಜೀವಮಾನದವರೆಗೆ ಪ್ರತಿ ತಿಂಗಳು ಆಚರಿಸಲು ಆಗದಿದ್ದರೆ 21 ವರ್ಷ ಅಥವಾ ನಿನ್ನ ಇಷ್ಟಾರ್ಥ ಸಿದ್ಧಿಸುವವರೆಗೆ ತಪ್ಪದೇ ಆಚರಿಸಬೇಕು. ಶ್ರಾವಣ ಮಾಸ ಕೃಷ್ಣಪಕ್ಷ ಚತುರ್ಥಿ ದಿವಸ ಸ್ನಾನಾದಿಗಳನ್ನು ತೀರಿಸಿಕೊಂಡು ಒಂದು ಏಕಾಂತ ಸ್ಥಳದಲ್ಲಿ ನೀರಿನಿಂದ ಪವಿತ್ರಗೊಳಿಸಿ ರಂಗವಲ್ಲಿ ಮಂತ್ರಾಕ್ಷತೆಗಳನ್ನು ಹಾಕಿ ಮಡಿ ನೀರು ತುಂಬಿದ ಪಾತ್ರೆಯನ್ನಿಟ್ಟು ಅದನ್ನು ಪುಷ್ಪ, ಪತ್ರಿ, ವಸ್ತ್ರ ಮೊದಲಾದವುಗಳಿಂದ ಅಲಂಕರಿಸಿ ಅದರ ಮೇಲೆ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಬೇಕು. ಹೋಮ ಹವನಗಳನ್ನು ಮಾಡಬೇಕು. ಬಲ್ಲಂತಹ ಬ್ರಾಹ್ಮಣರನ್ನು ಕರೆಯಿಸಿ ಅವರಿಂದ ಹೋಮ ಮಾಡಿಸಬೇಕು. ಅನೇಕ ವಿಧದ ಧಾನ್ಯ, ಖಾದ್ಯ, ಚೋದ್ಯ, ಘೃತ ಮೊದಲಾದ ಹೋಮವು 1008 ಆಗಬೇಕು. ಇಷ್ಟು ಮಾಡಲು ಸಾಧ್ಯವಿಲ್ಲದಿದ್ದರೆ 108 ಸಲ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಇದು ಸಾಧ್ಯವಿಲ್ಲದಿದ್ದರೆ 28 ಸಲವಾದರೂ ಹೋಮ ಮಾಡಬೇಕು. ಇಷ್ಟು ಸಾಧಿಸಲು ಅಶಕ್ತರು 8 ಮೋದಕಗಳನ್ನು ತಯಾರಿಸಿ ಅಗ್ನಿಯಲ್ಲಿ ಹೋಮ ಮಾಡಿದರೂ ಶ್ರೀ ಗಣಪತಿ ಪ್ರೀತನಾಗುವನು. ಈಗ ಮುಕ್ತವೇದ ಪಠಿಸುತ್ತಾ ಅಥವಾ ಕೇವಲ ನಾಮ ಪಠಿಸುತ್ತಾ ಹೋಮ ಮಾಡಿದರೂ ಸರಿ. ಆ ದಿವಸ ಜಾಗರಣೆ ಮಾಡಿ ಮರುದಿನ ಯಥಾಶಕ್ತಿ ಅಡಿಗೆ ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು. ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ತೃಪ್ತಿಪಡಿಸಿ ಕಳಿಸಿದ ಬಳಿಕ ದಂಪತಿಗಳು ಊಟ ಮಾಡಬೇಕು. ಬ್ರಾಹ್ಮಣರಿಗೆ ದಾನ ಕೊಡುವಾಗ ಶ್ರೀ ಗಣಪತಿಯ 21 ಹೆಸರುಗಳನ್ನು ಉಚ್ಚರಿಸುತ್ತಾ 21 ವಿಧದ ವಸ್ತ್ರಗಳನ್ನು ದಾನ ಮಾಡಬೇಕು. ಗಣಪತಿಯ 21 ಹೆಸರುಗಳು ಹೀಗಿವೆ: ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡಾಯ, ಶೂರ್ಪಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೇವತ, ಸರ್ವಾತಿನಾಶ, ಭಗವಾನ್, ವಿಘ್ನಹರ್ತ, ದ್ರೂಮಕ, ಸರ್ವದೇವಾದಿದೇವ, ಏಕದಂತ, ಬಾಲಚಂದ್ರ, ಗಣೇಶ್ವರ, ಗಣಪತಿ. ಧರ್ಮರಾಜ, ಪಾರ್ವತಿ ಇದೇ ರೀತಿಯಿಂದ 1.5 ವರ್ಷ ಪರ್ಯಂತ ಬಿಟ್ಟು ಬಿಡದೆ ನಿಷ್ಠೆಯಿಂದ ಈ ಸಂಕಷ್ಟ ಗಣಪತಿ ವ್ರತವನ್ನು ಮಾಡಿದ್ದರಿಂದ ಶಂಕರನು ಒಲಿದು ಅವಳನ್ನು ಲಗ್ನವಾದನು. ಆದ್ದರಿಂದ ನಿನ್ನ ಪತ್ನಿ ಮತ್ತು ತಮ್ಮಂದಿರೊಡಗೂಡಿ ಈ ವ್ರತವನ್ನು ಮಾಡು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನದಿಂದ ಕಳೆದು ನೀನು ನಿನ್ನ ಕಳೆದುಕೊಂಡ ರಾಜ್ಯವನ್ನು ಪುನಃ
ದೊರಕಿಸಿಕೊಳ್ಳುವೆಯಲ್ಲದೆ ಇಡೀ ಭರತಖಂಡಕ್ಕೆ ನೀನು ಚಕ್ರವರ್ತಿಯಾಗುವೆಯೆಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ಉಪದೇಶಿಸಿದ್ದನ್ನು ಗಣಪತಿಯು ತನ್ನ ತಾಯಿಗೆ ಹೇಳಿದನು. ಈ ವ್ರತವನ್ನು ಸಕಲ ಧರ್ಮದವರು ಸುಜ್ಜೀವಿಗಳು ಈಗ ತಪ್ಪದೆ ಆಚರಿಸುವರು. ಇದರಿಂದ ಅವರ ಇಷ್ಟಾರ್ಥಗಳು ಸಿದ್ಧಿಸುವವು. ಅಭೀಷ್ಟದ ಫಲಕ್ಕಾಗಿ ಬ್ರಾಹ್ಮಣನು ಈ ವ್ರತದಿಂದ ತನ್ನ ಆಸೆಗಳನ್ನೆಲ್ಲ ಹೊಂದುವನಲ್ಲದೆ ಕೊನೆಗೆ ಅವನು ಗಣಾಪತ್ಯಲೋಕವನ್ನು ಹೊಂದುವನು. ಗಂಡಾಂತರದಲ್ಲಿ ಸಿಕ್ಕವರು ಈ ವ್ರತವನ್ನಾಚರಿಸಿದರೆ ಎಲ್ಲ ಸಂಕಟಗಳಿಂದ ಪಾರಾಗುವರು. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕನು ಶೌನಕಾದಿ 10,000 ಋಷಿಗಳಿಗೆ ಸಂಕಷ್ಟ ಚತುರ್ಥಿ ವ್ರತದ ಮಹಿಮೆಯನ್ನು ಹೇಳುತ್ತಾ, ಶೌನಕಾದಿ ಮಹಾತಪಸ್ವಿಗಳೇ ಕೇಳಿರಿ. ಹಿಂದಕ್ಕೆ 3 ಮಹಾತ್ಮರು ಬ್ರಹ್ಮದೇವರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ಅವರನ್ನು ಒಲಿಸಿಕೊಂಡರು. ದೇವಾದಿದೇವ, ನಾವು 3 ಒಂದೇ ಬಾಣದಿಂದ ಏಕಕಾಲಕ್ಕೆ ತಾಡಿತರಾದಾಗ ನಮಗೆ ಮರಣ ಬರಲಿ ಎಂದು ವರವನ್ನು ಪಡೆದರು. ಬ್ರಹ್ಮದೇವರು ಆಗಲಿ ಎಂದು ವರವನ್ನಿತ್ತು ಅದೃಶ್ಯರಾದರು. ಈ ದೈತ್ಯರು ಮಹಿಷಾಸುರರನ್ನು ಕರೆಯಿಸಿ 3 ಅಭೇದ್ಯವಾದ ವಿಮಾನಗಳನ್ನು ತಯಾರಿಸಿಕೊಂಡು, ಒಂದು ಬಂಗಾರದ್ದು, ಮತ್ತೊಂದು ಬೆಳ್ಳಿಯದು, ಮೂರನೆಯದು ಉಕ್ಕಿನದು, ಒಬ್ಬೊಬ್ಬರು ಒಂದೊಂದರಲ್ಲಿ ಕುಳಿತು ದಿಗ್ವಿಜಯಕ್ಕೆ ಹೊರಟು ವಿಶ್ವವನ್ನು ಪಾದಾಕ್ರಾಂತೆ ಮಾಡಿಕೊಂಡರು. ಗೋಬ್ರಾಹ್ಮಣರನ್ನು ಋಷಿಗಳನ್ನು ಕಂಡಲ್ಲಿ ಸಂಹರಿಸತೊಡಗಿದರು. ದೇವಲೋಕಗಳಿಗೆ ಲಗ್ಗೆ ಇಟ್ಟು ಇಂದ್ರಾದಿ ಸಮಸ್ತ ದೇವತೆಗಳನ್ನು ಸೋಲಿಸಿ ಓಡಿಸಿಬಿಟ್ಟರು. ಆಗ ದೇವತೆಗಳು ಓಡಿಬಂದು ಬ್ರಹ್ಮದೇವರಿಗೆ ಶರಣು ಹೋದರು. ಬ್ರಹ್ಮನು ವಿಷ್ಣುವಿನಲ್ಲಿ ಅವರನ್ನೆಲ್ಲ ಕರೆದೊಯ್ದು, ವಿಷ್ಣುವು ಈ 3 ವಿಮಾನರೂಢ ಅಸುರರನ್ನು ತ್ರಿಪುರಾಸುರರನ್ನು ಸಂಹರಿಸಲು ನನ್ನೊಬ್ಬನಿಂದ ಸಾಧ್ಯವಿಲ್ಲ. ಇದಕ್ಕೆ ತ್ರಿಶೂಲಪಾಣಿಯು ಬೇಕೆಂದನು. ಬ್ರಹ್ಮ, ವಿಷ್ಣು ಮತ್ತು ಸಕಲ ದೇವತೆಗಳು ಶಿವನಿಗೆ ಶರಣು ಬಂದರು. ಆಗ ಆ ನೀಲಕಾಂತನು ಬಂದು ವರಂಡಾ ಸ್ಥಳಕ್ಕೆ ತೆರಳಿ ಎಲ್ಲರೊಂದಿಗೊಡಗೂಡಿ ಗಣೇಶನನ್ನು ಉದ್ದೇಶಿಸಿ ಸಂಕಷ್ಟ ಚತುರ್ಥಿ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವಿಘ್ನೇಶ್ವರನ ಅನುಗ್ರಹ ಸಂಪಾದಿಸಿ ಬಂದನು. ಪೃಥ್ವಿದೇವಿಯು ಇವರ ರಥವಾದಳು. ಬ್ರಹ್ಮದೇವರು ಸಾರಥಿಯಾದರು. ವಿಷ್ಣುವು ಬಾಣವಾದನು. ಶಂಕರನು ರಥವನ್ನೇರಿ ಪಿನಾಕಿಗೆ ಎದೆಯನ್ನು ಏರಿಸಿ ಬಾಣ ಹೂಡಿ ಆ ಒಂದೇ ಬಾಣದಿಂದ ತ್ರಿಪುರಾಸುರರನ್ನು ಸಂಹರಿಸಿದನು. ಜಗತ್ತು ಶಾಂತವಾಯಿತು. ಶಂಕರನ ಮೇಲೆ ಆಕಾಶದಿಂದ ಪುಷ್ಪ ವೃಷ್ಟಿಯಾಯಿತು. ಶೌನಕಾದಿ ಜ್ಞಾನಿಗಳೇ, ಈ ಸಂಕಷ್ಟ ಚತುರ್ಥಿ ವ್ರತದ ಮಹತ್ವದ ಬಗ್ಗೆ ಇನ್ನೊಂದು ಪೌರಾಣಿಕ ಕಥೆ ಹೇಳುವೆನು ಕೇಳಿರಿ ಎಂದು ಸೂತನು ಹೇಳತೊಡಗಿದನು. ಒಮ್ಮೆ ದೇವೇಂದ್ರನು ತನ್ನ ಐಶ್ವರ್ಯದ ಮದದಿಂದ ಅಧಿಕಾರದ ಮದದಿಂದ ಮೈಮರೆತು ಐರಾವತದ ಮೇಲೆ ಕುಳಿತು ಅದ್ಧೂರಿಯ ಮೆರವಣಿಗೆಯಲ್ಲಿ ಹೊರಟಾಗ ಎದುರಿಗೆ ದುರ್ವಾಸರು ಬಂದರು. ಅವರು ಇಂದ್ರನಿಗರ್ಪಿಸಿದ ಮಾತಿಗೆ ಅಸಡ್ಡೆ ತೋರಿದ್ದರಿಂದ ಅವರ ಶಾಪಕ್ಕೆ ತುತ್ತಾಗಿ ರಾಜ್ಯಭ್ರಷ್ಟನಾದನು. ಶಚೀದೇವಿಯಿಂದ ದೂರಾದನು. ಬ್ರಹ್ಮಹತ್ಯೆ ದೋಷಕ್ಕೆ ಗುರಿಯಾದನು. ಆಗ ಇವನು ಶ್ರೀ ಗಣಪತಿಯನ್ನುದ್ದೇಶಿಸಿ ಸಂಕಷ್ಟ ಚತುರ್ಥಿ ವ್ರತವನ್ನು 1.5 ವರ್ಷ ಫಲಪುಷ್ಪ ತೋಟದಲ್ಲಿ ಅಡಗಿ ಕುಳಿತು ಆಚರಿಸಿದನು. ಇದರ ಫಲವಾಗಿ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಇವನು ಅಡಗಿ ಕುಳಿತ ಫಲಪುಷ್ಪವನಕ್ಕೆ ಬಂದು ದೇವೇಂದ್ರನನ್ನು ಮೇಲಕ್ಕೆಬ್ಬಿಸಿದರು. ಬ್ರಹ್ಮಹತ್ಯೆ ದೋಷವನ್ನು ದೂರೀಕರಿಸಿ ಶಚೀದೇವಿ ಸನ್ನಿಧಾನ ದೊರಕಿಸಿಕೊಟ್ಟರಲ್ಲದೆ ಕಳೆದುಕೊಂಡದ್ದನ್ನು ದೇವಲೋಕಾದಿ ಪಟ್ಟವನ್ನು ಕೊಡಿಸಿದರು. ಶೌನಕಾದಿ ಋಷಿಗಳೇ ಕೇಳಿರಿ. ಇನ್ನೂ ಒಂದು ಉದಾಹರಣೆ ಹೇಳುವೆನು ಎಂದು ಸೂತ ಪುರಾಣಿಕನು ಪುರಾಣವನ್ನು ಮುಂದುವರಿಸಿದನು. ಲಂಕಾಧಿಪತಿಯಾಗಿ ರಾವಣನು ಬ್ರಹ್ಮದೇವರ ವರ ಬಲದಿಂದ ಉನ್ಮತ್ತನಾಗಿ ಚೈತ್ರಯಾತ್ರೆಯನ್ನು ಕೈಗೊಂಡು 14 ಲೋಕಗಳನ್ನು ಗೆದ್ದನು. ಕಿಷ್ಕಿಂಧಾದಲ್ಲಿ ವಾಲಿಯನ್ನು ಎದುರಿಸಿ ಗೆದ್ದುಬಿಟ್ಟರೆ ತನ್ನ ಸಮಾನರು ಇಲ್ಲವೆಂದು ಕಿಷ್ಕಿಂಧೆಗೆ ಹೋದನು. ಆದರೆ ವಾಲಿ ತನ್ನ ರಾಜಧಾನಿಯಲ್ಲಿರಲಿಲ್ಲ. ಸಂಧ್ಯಾ ವಂದನೆಗಾಗಿ ದಕ್ಷಿಣ ಸಮುದ್ರಕ್ಕೆ ಹೋಗಿದ್ದನು. ಅಲ್ಲಿ ಹೋಗಿ ಅವನನ್ನು ಮೆತ್ತಗೆ ಮಾಡಿದರಾಯಿತೆಂದು ರಾವಣನು ದಕ್ಷಿಣ ಸಮುದ್ರದ ದಂಡೆಗೆ ಹಾರಿದನು. ಅಲ್ಲಿ ಸಮುದ್ರದ ದಂಡೆಯ ಮೇಲೆ ವಾಲಿಯು ಸಂಧ್ಯಾ ವಂದನೆಗೆ ಕುಳಿತಿದ್ದನು.
ಮೆಲ್ಲಗೆ ಹಿಂದಿನಿಂದ ಹೋಗಿ ಅವನನ್ನು ಹಿಡಿದರಾಯಿತೆಂದು ರಾವಣನು ಸಾಗಿದನು. ಆದರೆ ರಾವಣನು ತನ್ನ ಬಳಿಗೆ ಬರುತ್ತಿರುವನೆಂದು ಆ ಕಪಿವೀರನು ಸರ್ರನೆ ಅವನನ್ನು ಹಿಡಿದು ನೇರವಾಗಿ ಕಿಷ್ಕಿಂಧೆಗೆ ಬಂದನು. ವಾಲಿಯ ಮಗ ಅಂಗದನು ಆಗ 3 ತಿಂಗಳ ಕೂಸು ತೊಟ್ಟಿಲಲ್ಲಿ ಆಡುತ್ತಾ ಮಲಗಿದ್ದನು. ಅವನ ತೊಟ್ಟಿಲಿಗೆ ವಾಲಿಯು ರಾವಣನನ್ನು ಬಿಗಿದು ಬಂಧಿಸಿ, ಮಗು 10 ಮೊಗದ ಹುಳುವನ್ನು ತಂದಿದ್ದೇನೆ, ನೋಡುತ್ತಾ ನಲಿದಾಡು ಎಂದನು. ವಾಲಿಯು ತನ್ನ ದೈನಂದಿನ ರಾಜ್ಯ ಕಾರ್ಯಭಾರಕ್ಕೆ ಹೋದನು. 14 ಲೋಕಗಳನ್ನು ಜಯಿಸಿದ ರಾವಣನು ವಾಲಿಯ ಬಂಧನಕ್ಕೊಳಗಾಗಿ ಒದ್ದಾಡತೊಡಗಿದನು. ಆಗ ಅವನಿಗೆ ಪೂರ್ವಜನ್ಮದ ಸುಕೃತ ಫಲದಿಂದಲೇ ಎಂಬಂತೆ ಸಂಕಷ್ಟ ಚತುರ್ಥಿ ವ್ರತದ ನೆನಪಾಯಿತು. ಕೂಡಲೇ ಶ್ರೀ ವಿನಾಯಕನನ್ನು ಸ್ಮರಿಸುತ್ತಾ ಬಂಧನದಲ್ಲಿದ್ದಾಗಲೇ ಮಾನಸಿಕ ಪೂಜೆ ಮಾಡಿ ವ್ರತ ಸಾಧಿಸಿದನು. ಅಲ್ಲಿಂದ ಕೆಲವೇ ದಿವಸಗಳಲ್ಲಿ ಅವನ ಕುಲಮೋಹಿತರು ದಾರಿಯೆಡೆಗೆ ಬಂದು ರಾವಣನನ್ನು ಬಿಡಿಸಿಕೊಂಡು ಹೋದರು. ಈ ರೀತಿ ರಾವಣನು ಗಂಡಾಂತರದಿಂದ ಪಾರಾದನು. ಆದರೆ ಅದೇ ರಾವಣನು ಮುಂದೆ ಕೆಲ ಕಾಲದ ನಂತರ ಸೀತಾದೇವಿಯನ್ನು ಕದ್ದು ತಂದು ಅಶೋಕವನದಲ್ಲಿರಿಸಿ ಅವಳನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸತೊಡಗಿದನು. ಇದನ್ನರಿತ ಸೀತಾದೇವಿಯು ಶತಕೋಟಿ ವಾನರ ಸೇನೆಯನ್ನು ತಂದು ರಾವಣನನ್ನು ಎದುರಿಸಿದಾಗ ರಾವಣನು ಸಂಕಷ್ಟ ಚತುರ್ಥಿ ವ್ರತವನ್ನು ಸಂಪೂರ್ಣವಾಗಿ ಮರೆತುಬಿಟ್ಟನು. ಶ್ರೀ ಗಣಪತಿಯನ್ನು ಆ ಕಾಲದಲ್ಲಿ ಪೂಜಿಸಲಿಲ್ಲವಾದ ಕಾರಣ ರಾವಣನು ತನ್ನ ಸಮಸ್ತ ದಾನವ ಪ್ರಜೆಗಳೊಂದಿಗೆ ನಿರ್ನಾಮವಾಗಿ ಬಿಟ್ಟನು. ಇದಲ್ಲದೆ ಇನ್ನೂ ಏನು ಉದಾಹರಣೆ ಕೊಡಲಿ ಎಂದು ಸೂತ ಪುರಾಣಿಕನು ಮುಂದುವರೆದನು. ದಮಯಂತಿಯು ಸಂಕಷ್ಟ ಚತುರ್ಥಿ ವ್ರತವನ್ನಾಚರಿಸಿ ನಳರಾಜನನ್ನು ಕೂಡಿಕೊಂಡಳು. ನಳನು ಕಳೆದುಕೊಂಡ ರಾಜ್ಯವನ್ನು ದೊರಕಿಸಿಕೊಂಡು ಚಕ್ರವರ್ತಿಯಾದನು. ಕಲ್ಲಾಗಿ ಬಿದ್ದ ಅಹಲ್ಯೆಯೂ ಸಹ ಈ ವ್ರತ ಸ್ಮರಿಸುತ್ತಾ ಕಡೆಗೆ ಉದ್ಧತಳಾದಳೆಂದು. ಸೀತಾನ್ವೇಷಣೆಗಾಗಿ ಹನುಮಂತನು ಜಲಾದಿಯನ್ನುಲ್ಲಂಘಿಸುವ ಪೂರ್ವದಲ್ಲಿ ಶ್ರೀ ಗಣಪತಿಯನ್ನು ಭಜಿಸಿದ್ದನೆಂದು ನಾವು ಕೇಳಿದ್ದೇವೆ ಎಂದು ಹೇಳುತ್ತಾ ಸೂತ ಪುರಾಣಿಕನು ಸಂಕಷ್ಟ ಚತುರ್ಥಿ ಮಹಿಮೆಯನ್ನು ಹೇಳಿ ವ್ರತಕಥೆಯನ್ನು ಮುಗಿಸಿದರು. ಓಂ ಗಂ ಗಣಪತಿಯೇ ನಮಃ. ಇಲ್ಲಿಗೆ ಸಂಕಷ್ಟಹರ ಚತುರ್ಥಿ ಗಣಪತಿಯ ವ್ರತಕಥೆಯು ಮುಕ್ತಾಯವಾಯಿತು. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿ ಗಣಪತಿಯ ವ್ರತಕಥೆಯನ್ನು ಕೇಳುವುದರಿಂದಲೂ ಓದುವುದರಿಂದಲೂ ನಮ್ಮೆಲ್ಲ ಸಕಲ ವಿಘ್ನಗಳು ನಿವಾರಣೆಯಾಗುವುದೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಸಂಕಷ್ಟಹರ ಚತುರ್ಥಿ ವ್ರತಕಥೆಯನ್ನು ಕೇಳಿದ ತಮ್ಮೆಲ್ಲರಿಗೂ ವಿಘ್ನ ವಿನಾಶಕ ಗಣಪತಿಯ ಆಶೀರ್ವಾದ ದೊರಕಲೆಂದು ಪ್ರಾರ್ಥಿಸುತ್ತೇನೆ.